ನಮಸ್ತೆ ಎಲ್ಲರಿಗೂ. ನಾನಿವತ್ತು ಬನ್ ಯೂಸ್ ಮಾಡಿ ಯಾವ ರೀತಿ ಮೊಟ್ಟೆಯ ಬರ್ಗರ್ ಮಾಡೋದು ಅಂತ ಹೇಳ್ತಿದ್ದೀನಿ. ಅದಕ್ಕೆ ನಾನು ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಈ ಥರ ಒಂದು ಬನ್ ತಗೊಂಡಿದ್ದೀನಿ, ಸೇಮ್ ಎಳ್ಳು ಹಾಕಿರುವಂಥ ಬನ್ನು. ಆಮೇಲೆ ಬಟರನ್ನು ಸ್ವಲ್ಪ ಬಟರ್ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬಟರ್ ಹಾಕಿ ಬಿಸಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಬಟರನ್ನು ಹಾಕಿಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಮಕ್ಕಳಿಗೆಲ್ಲ ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ, ತಿಂಡಿಗೆಲ್ಲ ಅರ್ಜೆಂಟಲ್ಲಿ ಮಾಡಿ ಕೊಡ್ಬೋದು. ಬೇಗ ಒಂದು 5 ನಿಮಿಷದಲ್ಲೇ ಆಗುತ್ತೆ, ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ. ಆಮೇಲೆ ಅದಕ್ಕೆ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಮೊಟ್ಟೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಫ್ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಇಷ್ಟೇ ಸಿಂಪಲ್ಲಾಗಿ ಮೊಟ್ಟೆ ಹಾಕಿ, ಆಮೇಲೆ ಸ್ವಲ್ಪ ಉಪ್ಪು, ಅರಶಿನ, ಆಮೇಲೆ ಮೆಣಸಿನ ಹುಡಿಯನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಚೂರು ಚಿಟಿಕೆಯಷ್ಟು ಕಾಯಿ ಮೆಣಸು ನಾನು ಉಪಯೋಗ ಮಾಡ್ತೇನೆ. ಯಾಕೆಂದರೆ ಖಾರ ಆಗುತ್ತಲ್ಲ ಮಕ್ಕಳಿಗೆಲ್ಲ ಬಾಯಿಗೆ ಸಿಗುವಾಗ. ಅದಕ್ಕೋಸ್ಕರ ಇಷ್ಟೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಜಾಸ್ತಿ ಟೈಮು ತಗೊಳ್ಳಲ್ಲ, ಸುಲಭದಲ್ಲಿ ಆಗುತ್ತೆ. ಯಾವಾಗಲೂ ಒಂದೇ ರೀತಿ ಎಣ್ಣೆ ತಿಂಡಿ ತುಂಬ ಟೈಮ್ ತಗೊಂಡು ಅರ್ಜೆಂಟಲ್ಲಿರುವಾಗ ನಾವು ಈ ಥರ ತಿಂಡಿ ಮಕ್ಕಳಿಗೆ ಮಾಡಿ ಕೊಡ್ಬೋದು. ಜಾಸ್ತಿ ಕೆಲಸ ಇಲ್ಲ, ಜಾಸ್ತಿ ಐಟಮ್ ಅದಕ್ಕೆ ಬೇಕಂತೇನಿಲ್ಲ. ಮನೆಯಲ್ಲೇ ಇರೋದ್ರಲ್ಲಿ ಮಾಡಿಕೊಟ್ರೆ, ಬನ್ ಒಂದಿದ್ರೆ ಆಯಿತು. ಮತ್ತು ಮನೆಯಲ್ಲೇ ನಾವಿರುವ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿದರೆ ಆಯಿತು, ಬನ್ ಮತ್ತು ಮೊಟ್ಟೆ ಇದ್ದರೆ. ಆಮೇಲೆ ಈ ರೀತಿ ಅದರೊಳಗೆ ಸ್ಟಫ್ ಮಾಡಿಕೊಳ್ಬೇಕು, ಬನ್ನಿನೊಳಗಡೆ. ಈ ರೀತಿ ನೋಡಿ, 2 ಬನ್ನಿದೆ ನೋಡಿ. ಅದಕ್ಕೆ ನಾನಿದು ಚೀಸ್ ಒಂದು ತಗೊಂಡಿದ್ದೀನಿ, ಕುಕ್ಕವರ್ದು ಚೀಸ್ ಅಂತ ತಗೊಂಡಿದ್ದೀನಿ. ಚೀಸನ್ನು ಅಪ್ಲೈ ಹಾಕಬೇಕು ಮೊದಲಿಗೆ. ಕೆಚಪ್ ಎಲ್ಲ ಇದ್ರೂ ಹಾಕ್ಬೋದು. ನಾನು ಜಸ್ಟ್ ಚೀಸ್ ಹಾಕಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿಕೊಡ್ತಾ ಇದ್ದೀನಿ. ಈ ಥರ ನೋಡಿ. ಆಮೇಲೆ ಒಂದು ಪೀಸು ಟೊಮೆಟೊ ಇಡ್ತಾಯಿದ್ದೀನಿ. ಆಮೇಲೆ ಒಂದು ಸ್ಲೈಸ್ ಥರ ಕಟ್ ಮಾಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲೆ. ಆಮೇಲೆ ನಾನು ಇನ್ನೊಂದು ಮೊಟ್ಟೆ, 2 ಮೊಟ್ಟೆ ಹಾಕಿದ್ದೀನಿ. ಹೊಟ್ಟೆನೂ ಫುಲ್ಲಾಗುತ್ತೆ. ಆಮೇಲೆ ಇನ್ನೊಂದು ಬಂದಿದೆಯಲ್ಲ, ಅದನ್ನು ಇಟ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಬಂತು ನೋಡಿ. ನೋಡಲಿಕ್ಕೂ ಚೆನ್ನಾಗಿದೆ, ತಿನ್ನಲಿಕ್ಕೂ ಟೇಸ್ಟಿಯಾಗಿದೆ, ಮತ್ತು ಟೈಮ್ ಏನು ಜಾಸ್ತಿ ತಗೊಳ್ಳಲ್ಲ. ಇದೇ ರೀತಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಇದೇ ರೀತಿ ಟ್ರೈ ಮಾಡಿ, ಸುಲಭದಲ್ಲಿ ಆಗುವಂಥ ಸ್ನ್ಯಾಕ್ಸ್. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.